ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಆಸ್ತಿಗೆ ಸಂಬಂಧಪಟ್ಟಂತೆ ತಪ್ಪು ಮಾಹಿತಿಯೊಂದು ರವಾನೆಯಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಪರಾಮರ್ಶೆ ನಡೆಸಿ ಸರಿಯಾದ ಮಾಹಿತಿಯನ್ನು ನೀಡುವ ಪ್ರಯತ್ನ ಕೂಡ ಮಾಡಿತ್ತು. ಈಗ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ಕುರಿತು ಏನು ಹೇಳಿದ್ದಾರೆ ಹಾಗಾದ್ರೆ ಬನ್ನಿ ನೋಡ್ಕೊಂಡು ಬರೋಣ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಆಸ್ತಿ ಘೋಷಣೆಯಲ್ಲಿ ಆದಂಥ ಸಣ್ಣ ತಪ್ಪು 64 ಕೋಟಿ ಅಂತೇಳಿ ನಾವು ಹೇಳಿದ್ವಿ. ಆದರೆ ಅವರ ನಿಜವಾದ ಆಸ್ತಿ 3.5 ಕೋಟಿ ಆಗಿರುವಂಥ ಪ್ರಮಾದ. ನಾವು ಅವರಲ್ಲಿ ವಿನಮ್ರವಾಗಿ ಕ್ಷಮೆ ಕೇಳ್ತಾ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ಏನು ಕ್ಲಾರಿಟಿ ಕೊಡ್ತೀರಿ? ಅಲ್ಲ, ನಾನು ಮೊದಲೇ ಹೇಳಿದೆ, ಈ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣದಲ್ಲಿ ವೈಯಕ್ತಿಕ ದ್ವೇಷಗಳು ಯಾರಿಗೂ ಗೌರವ ತರೋದಿಲ್ಲ. ಹಾಗಾಗಿ ಹಿಂದೆ ಒಂದು ಸರ್ತಿ ನನ್ನ ಮೇಲೆ ನಾನು ಮಂತ್ರಿಯಾಗುವ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಕ್ರಮವಾದ ಸಂಪತ್ತಿನಿಂದ ಮನೆ ಕಟ್ತಾ ಇದ್ದಾನೆ ಅಂತ ಹೇಳಿದಾಗ ನಾನು ಭಾರತ ದೇಶ ನಂಗೆ ಗೊತ್ತಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಲೋಕಾಯುಕ್ತರ ಬಳಿ ಹೋಗಿ ಒಂದು ದೂರು ಕೊಟ್ಟೆ. 2 ಪುಟದ ಪುಸ್ತಕ, 2 ಪುಟದ ಬರ. ಅದರಲ್ಲಿ ಏನು ಬರೆದಿದ್ದೆ ಅಂದರೆ, ನಾನು ಇಂತಿಷ್ಟು ಸಮಯದಿಂದ MLC ಆಗಿದ್ದೆ, ಇಂತಿಷ್ಟು ನಮಗೆ ಹಣ ಸಂಬಳ ಬರುತ್ತೆ, TADA ಬರುತ್ತೆ, ನನ್ನ ಮಗ ಸಣ್ಣದ ಉದ್ಯೋಗ ಮಾಡ್ತಾನೆ, ನನಗೆ ದೇವರ ದೇಶ ಕಾಲದಲ್ಲಿ ಬಂದಿರುವಂಥ 2 ಎಕರೆ ಜಾಗ ಇದೆ, ಅದರಲ್ಲಿ ಇಷ್ಟು ಭತ್ತ ಮತ್ತು ನೆರಗಡಲೆ ನಾವು ಬೆಳಿತೇವೆ. ಈ ಎಲ್ಲ ಕಾರಣಗಳಿಗಾಗಿ ನನ್ನ ಖರ್ಚು ವೆಚ್ಚ ಹೋಗಿ ನಾನು ಇದರಲ್ಲಿ ಯಾವುದು SBI ಬ್ಯಾಂಕಲ್ಲಿ 40 ಲಕ್ಷ ಸಾಲ ತೆಗೆದಿದ್ದೇನೆ, ನನ್ನ ಸಂಬಳದಲ್ಲೇ ಕಟ್ಟಾಗುತ್ತೆ. ನನಗೆ ಸಂಬಳ ಬರುವಂಥ ಅಪೆಕ್ಸ್ ಬ್ಯಾಂಕಲ್ಲಿ 50 ಲಕ್ಷ ಸಾಲ ತೆಗೆದಿದ್ದೇನೆ, ಅದು ನಮ್ಮ ಸಂಬಳದಲ್ಲೇ ಕಟ್ಟಾಗುತ್ತೆ. 35 ಲಕ್ಷ ಸಾಲವನ್ನು ಈಗಾಗಲೇ ನನ್ನ ಮನೆ ಖರ್ಚಿಗೋಸ್ಕರ ನಾನು ಬ್ಯಾಂಕಿಗೆ ಕಟ್ಟಿದ್ದೇನೆ ಸಾಲವನ್ನು. ಈ ಎಲ್ಲ ಖರ್ಚು ವೆಚ್ಚಗಳನ್ನು ನಾನು ತೆಗೆದ್ರಲ್ಲಿ ₹1 ನನ್ನ ಹತ್ರ ಅಕ್ರಮ ಸಂಕಲ್ಪಂತಿದೆ ಅಂತ ನಿಮ್ಗೆ ಅನಿಸಿದರೆ ನನ್ನ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಲೋಕಾಯುಕ್ತರಿಗೆ ನಾನು ಮನವಿ ಕೊಟ್ಟೆ. ವಿಶ್ವನಾಥ್ ಶೆಟ್ಟರ್ ಅಂತೇಳಿ ಲೋಕಾಯುಕ್ತರು ಅವರೊಂದು ತಂಡ ಕಟ್ಟಿ ತನಿಖಾ ವರದಿಯನ್ನು ತರಿಸ್ಕೊಂಡು ನನಗೆ ಹೇಳಿದ್ರು, ಅವರು ನಿಮ್ಮೆಲ್ಲ ನೀವು ಕೊಟ್ಟಿರುವಂಥ ಎಲ್ಲ ಮಾಹಿತಿಗಳು ಮತ್ತು ನನಗೆ ಸಲ್ಲಿಸುವಂಥ ವರದಿ ಅದನ್ನು ಪರಿಶೀಲನೆ ಮಾಡಿದಾಗ ಎಲ್ಲವೂ ಕೂಡ ನಿಮ್ಮ ವೆಚ್ಚ ಮತ್ತು ಆದಾಯದ ಒಳಗೆ ಉಂಟು ಅಂಥೇಳಿ ಕೊನೆಗೊಂದು ಶರ ಬರೆದಿದ್ರು. ಅದರ ಪ್ರತಿ ನಿಮ್ಗೆ ಕೊಡ್ತೇನೆ. ಏನಂತ ಬರೆದಿದ್ದು ಅಂದರೆ, ರಾಜಕಾರಣದಲ್ಲಿ ಇಂಥ ಸ್ವಾಭಾವಿಕ ಘಟನೆಗಳು ನಡೆಯುತ್ತೆ ಅಂತ ಲೋಕಾಯುಕ್ತರು ಬರೆದಿದ್ರು. ಹಾಗಾಗಿ ನನ್ನೆಲ್ಲ ಇವತ್ತು 3.5 ಕೋಟಿ ಆಯಿತು ಅಂದಾಗ ನನ್ನ 2 ಎಕರೆ ಜಾಗಕ್ಕೆ ಎಷ್ಟಿದೆ ದೇವರ ದೇಶ ಬಂದದ್ದಂತೂ ನೋಡಬೇಕು. ಮತ್ತು ನನಗೆ ಸರ್ಕಾರ ಕೊಟ್ಟಂಥ ಒಂದು ಲ್ಯಾಂಡ್ ಉಂಟು ಇಲ್ಲಿ, ಮನೆ ಸೈಟು, ಅದಕ್ಕೆ ಮೊದಲು 9 ಲಕ್ಷ ಇತ್ತು, ಈಗ ಅದಕ್ಕೆ 60 ಲಕ್ಷ ವ್ಯಾಲ್ಯೂ ಆಗಿರುತ್ತೆ. ನಾನು ಸಾಲ ಮಾಡಿದ್ದನ್ನು, ನನ್ನ ಸಾಲವನ್ನು ತೋರಿಸಿದ್ದನ್ನು ತಮ್ಮ ಗಮನಕ್ಕೆ ಯಾರು ತಂದಿಲ್ವೇನೋ ಆಗಿದೆ. ಒಟ್ಟಾರೆ ನನ್ನ ಮಿತಿಯೊಳಗೆ ಬಿಟ್ಟಿದ್ದೆ. ನನ್ನ ಆದಾಯಕ್ಕಿಂತ ₹1 ಜಾಸ್ತಿ ಇದ್ದರೆ ನಾನು ಯಾವುದೇ ಶಿಕ್ಷೆಗೆ ಒಳಪಡ್ತೇನೆ ಅಂತಲೂ ಹೇಳಿದ್ದೆ. ಹೌದು, ಅದೊಂದು ವಿಚಾರ ಕಣ್ತಪ್ಪಿನಿಂದ ಆದಂಥದ್ದು. ಕೆಲವು ಮಾಧ್ಯಮಗಳಲ್ಲಿ ಆ ರೀತಿ ಬಂತು. ರಿಪಬ್ಲಿಕ್ ಕನ್ನಡ ಮೊದಲಾಗಿ ಕ್ಷಮೆ ಕೇಳ್ತು. ಅದಾದ ನಂತರ ತಾವೀಗ ತಮ್ಮ ಕ್ಷೇತ್ರದ ಜನರಿಗೆ ಮತ್ತು ಈ ರೀತಿಯಾಗಿ ನೆಗೆಟಿವ್ ಆಗಿ ಮಾತಾಡ್ತಿರೋರಿಗೆ ಮತ್ತು ಈ ರೀತಿ ಒಂದು ತಪ್ಪು ಮಾಹಿತಿ ನೀವು ಹೇಳಿದ್ದೆ 12 ಲಕ್ಷ ಜನರಿಗೆ ತಲುಪ್ತು ಅಂತೇಳಿ, ಅಂಥವ್ರಿಗೆ ಎಲ್ರಿಗೂ ಕೂಡ ಈ ಮೂಲಕ ರಿಪಬ್ಲಿಕ್ ಕನ್ನಡದ ಮೂಲಕ ನಮ್ಮಲ್ಲಾಗಿರುವಂಥ ಪ್ರಮಾದ ಈಗ ನಾವೇ ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ ಹಿಂಗಂತೇಳಿ ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಈಗ ತಪ್ಪಾಗಿದೆ ಕ್ಷಮಿಸಬೇಕು ಅಂತ ಹೇಳೋದು, ತಪ್ಪಾಗಿದೆ ಮರೆತು ಬಿಡಿ ಅನ್ನೋದು ಪ್ರಜಾಪ್ರಭುತ್ವ ನನ್ನ ದೊಡ್ಡ ಗುಣ. ನೀವು ಯಾವುದೋ ಮಾಹಿತಿಯಿಂದ ತೆಗೆದು ಹಾಕಿಬಿಟ್ಟಿರ್ತೀರಿ. ಈಗ ನೀವು ನನಗಿರೋ ಆತಂಕ ಏನಂದರೆ, ಈಗ ಸರಿಯಾಯಿತು, ನನಗನ್ಸುತ್ತೆ ಸರಿಯಾಯಿತು. ನನಗಿರುತ್ತೆ ಅಂದರೆ, ನನ್ನ ಸ್ನೇಹಿತರಾದ ಗೋಪಾಲ್ ಕೃಷ್ಣ ಗಂಜಿ ಕುಡಿಯೋ ಶ್ರೀನಿವಾಸ ಪೂಜಾರಿ ಕೈಯಲ್ಲಿ 64 ಕೋಟಿ ಅಂತೇಳಿ ಒಂದು ಪತ್ರಿಕಾಗೋಷ್ಠಿ ಮಾಡಿಬಿಟ್ರು. ನಮ್ಮ ಗೋಪಾಲ್ ಪೂಜಾರಿ ನಿಮ್ಮ ಪ್ರಿಂಟ್ ಔಟ್ ತಗೊಂಡು ನೋಡಿ 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 ಅಂತೇಳಿ ಹೇಳಿಬಿಟ್ರು. ಅವರೆಲ್ಲ ಈಗ ಕ್ಷಮೆ ಕೇಳ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ದೊಡ್ಡವರು ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೂ ಕೂಡ ಈ ಸಂದೇಶವನ್ನು ನೀವು ಜನರಿಗೆ ಮನವರಿಕೆ ಮಾಡೋದ್ರಿಂದಾಗಿ ನನಗೆ ನೆಮ್ಮದಿಯಿಂದ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಆ ಕಾರಣಕ್ಕೆ ನಿಮಗೆ ಧನ್ಯವಾದಗಳು. ನೋಡಿ, ಇದು ನಾವು 64 ಕೋಟಿ ಅಂತ ಹೇಳಿದ್ವಿ. 3.5 ಕೋಟಿ ಅವರ ಅಸಲಿ ಆಸ್ತಿ. ಇದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ಕೊಟ್ಟಂತ ಕ್ಲಾರಿಟಿ, ಸಾಲವೂ ಸೇರಿ ಆ ಮೂಲಕ ಒಂದು ನೈಜತೆಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.